ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಮಾಡಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ಈ ವಾರ ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಗಬೇಕು ಅಂತ ನಿಮಗೆ ಅನಿಸಿದೆ ಅಂತ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ನನಗೇನು ಅನಿಸ್ತು ಅಂತ ಡೀಟೇಲ್ಡ್ ಆಗಿ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಮೊದಲಿಗೆ ನೆನ್ನೆ ಎಪಿಸೋಡ್ ಬಂದ್ರೆ ತುಂಬಾ ಬೋರಿಂಗ್ ಎಪಿಸೋಡ್ ಗುರು. ನೆನ್ನೆ ಮಾತ್ರ ಸಖತ್ ಬೋರಿಂಗ್ ಆಗಿತ್ತು. ಆ ಬೋರಿಂಗ್ ಅಲ್ಲೂ ಕೂಡ ಪಾಸಿಟಿವಿಟಿಯನ್ನ ಹುಡುಕ್ಬೇಕಾಗಿದೆ. ಕಿಸ್ಸಿಂಗ್ ಟಾಸ್ಕ್ ಅಲ್ಲಿ ನಿಜವಾಗ್ಲೂ ಚೈತ್ರ ಮತ್ತೆ ತ್ರಿವಿಕ್ರಮ್ ಅವರ ಎಫರ್ಟ್ಸ್ ಮಾತ್ರ ಸಖತ್ತಾಗಿತ್ತು. ಅದೇ ರೀತಿ ಹನುಮಂತು ಮತ್ತೆ ಮಂಜಣ್ಣ ಎಫರ್ಟ್ಸ್ ಕೂಡ ಸೂಪರ್ ಆಗಿತ್ತು. ಕ್ಯಾಪ್ಟನ್ ಆಗಿ ನಮ್ಮ ರಜತ್ ಅವರು ಆಯ್ಕೆ ಆಗಿದ್ದಾರೆ. ನಿಜವಾಗ್ಲೂ ಅವ್ರಿಗೆ ಒಂದು ಕಂಗ್ರಾಚುಲೇಷನ್ಸ್. ಚೆನ್ನಾಗಿ ಕ್ಯಾಪ್ಟನ್ಸಿಯನ್ನ ನಡೆಸ್ಕೊಂಡು ಹೋಗ್ಲಿ. ಟಾಸ್ಕ್ ಅಲ್ಲಿ ಬಂದಾಗ ಸೂಪರ್ ಆಗಿ ಎಫರ್ಟ್ ಹಾಕಿದ್ರು ರಜತ್ ಅವರು. ಅದೇ ರೀತಿ ತ್ರಿವಿಕ್ರಮ್ ಅವರು ಸಹ ಸಖತ್ತಾಗಿ ಎಫರ್ಟ್ ಹಾಕಿದ್ರು. ಮಂಜಣ್ಣ ಕೂಡ ಎಫರ್ಟ್ ಹಾಕಿದ್ರು. ಓವರ್ ಆಲ್ ಆಗಿ ನೋಡಿದಾಗ ಸಕ್ಕದಾಗಿತ್ತು ಟಾಸ್ಕ್ ಮಾತ್ರನು. ಸುದೀಪ್ ಅಣ್ಣ ವಿಚಾರಕ್ಕೆ ಬಂದ್ರೆ ಇರೋದು ಒಂದೇ ಆಟ ಸ್ವಾಮಿ, ಎಷ್ಟೆಲ್ಲ ಗೆಲ್ತೀರಾ. ನಿಜವಾಗ್ಲೂ ಸಖತ್ತು ಖುಷಿ ಆಯ್ತು ನನಗಂತೂ. ಆ ಲೆಟರ್ಸ್ ಕೊಟ್ಟಾಗ ನಿಜವಾಗ್ಲೂ ಆ ಫುಡ್ ಬಂದಾಗ ಸಖತ್ತಾಗಿತ್ತು. ಬಟ್ ಆದ್ರೆ ನನಗೊಂದು ಡಿಸಪಾಯಿಂಟ್ ಇದೆ. ಏನು ಅಂತಂದ್ರೆ ಅಲ್ಲಿ ಲೆಟರ್ಸ್ ಅನ್ನ ಕೊಟ್ಟು ಅವ್ರು ಹಿಂಟ್ಸ್ ಅನ್ನ ಕೊಟ್ಟು ತಿದ್ಕೊಳ್ಳಿ ಅಂತ ಹೇಳಿದ್ರೆ ಇವ್ರು ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಅದನ್ನ ಎಕ್ಸ್ಪ್ಲೈನ್ ಮಾಡಿದೆ. ಇವರೆಲ್ಲ ಇವರ ಸಿಂಪತಿಗೋಸ್ಕರ ಬಳಸ್ಕೊಂಡ್ರು ಅಂತ ನನ್ಗನಿಸ್ತು ಗುರು. ಯಾರು ನೋಡಿದ್ರು ಕೂಡ ಎಲ್ಲ ಸಿಂಪತಿ ಡ್ರಾಮಾ ಮಾಡಿದ್ರು ಅದರಲ್ಲಿ ಅಂತ ನನಗನಿಸ್ತು. ಡೀಟೇಲ್ಡ್ ಆಗಿ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ನನಗೇನು ಅನ್ನಿಸ್ತು ಅನ್ನೋದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಕೇವಲ ಇದು ನನ್ನ ಒಪಿನಿಯನ್ ಮಾತ್ರ ಅಷ್ಟೇ. ನಿಮ್ಮ ಒಪಿನಿಯನ್ ಏನೇ ಇದ್ರೂ ಕೂಡ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡ್ಬೋದು ಗುರು. ಮೊದಲನೇದಾಗಿ ಬಂದು ಈ ವಾರದ ಕಿಚ್ಚನ ಚಪ್ಪಾಳೆ. ಈ ವಾರದ ಕಿಚ್ಚನ ಚಪ್ಪಾಳೆ ಒಂದು ವೇಳೆ ಕೊಟ್ರೆ ರಜತ್ ಅವ್ರಿಗೆ ಬರೋ ಚಾನ್ಸಸ್ ಜಾಸ್ತಿ ಇದೆ ಗುರು. 99.99% ರಜತ್ ಅವ್ರಿಗೆ ಕೊಡೋ ಚಾನ್ಸಸ್ ಜಾಸ್ತಿ ಇದೆ. ಯಾಕೆ ಅಂತಂದ್ರೆ ಈ ವಾರ ಕ್ಯಾಪ್ಟನ್ ಆಗಿ ಟಾಸ್ಕ್ ಚೆನ್ನಾಗಿ ಆಡಿದ್ದಾರೆ. 2 ಟಾಸ್ಕ್ ಅಲ್ಲೂ ಚೆನ್ನಾಗಿ ಆಡಿದ್ದಾರೆ. ಫ್ಯಾಮಿಲೀಸ್ ಬಂದಾಗ ಚೆನ್ನಾಗಿ ಇಂಟ್ರಾಕ್ಟ್ ಮಾಡಿದ್ದಾರೆ. ಎಲ್ಲಾರ ಜೊತೆನೂ ಚೆನ್ನಾಗಿ ಇದು ಮಾಡಿದ್ದಾರೆ. ಅದ್ರ ಜೊತೆಗೆ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಪಾಸ್ ಇದರಲ್ಲಿ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡಿರೋದು ರಜತ್ ಅವರು ಅಂತ ನನ್ಗೆ ಅನಿಸ್ತಾ ಇದೆ. ನಿಜವಾಗ್ಲೂ ಈ ವಾರ ರಜತ್ ಅವ್ರಿಗೆ ಡಿಸರ್ವ್ ಕಿಚ್ಚನ ಚಪ್ಪಾಳೆ. ಸಿಕ್ಕರೆ ಖಂಡಿತ ರಜತ್ ಅವ್ರಿಗೆ ಸಿಗುತ್ತೆ. ಒಂದ್ ವೇಳೆ ಈ ಅಪ್ಡೇಟ್ ಅಲ್ಲಿ ಏನಾದ್ರು ಚೇಂಜಸ್ ಇದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ. ಅದೇ ರೀತಿ ಈ ವಾರ ಎಲಿಮಿನೇಷನ್ ಇರೋದಿಲ್ಲ ಗುರು. ಎಲ್ಲ ಮಿಡ್ ವೀಕ್ ಎಲಿಮಿನೇಷನ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ನನ್ಗಿರೋ ಅಪ್ಡೇಟ್ ಪ್ರಕಾರ ಮಿಡ್ ವೀಕ್ ಎಲಿಮಿನೇಷನ್ ಅವೆಲ್ಲ ಏನೂ ಇಲ್ಲ. ಇದ್ರೆ ಡಬಲ್ ಎಲಿಮಿನೇಷನ್ ಇರುತ್ತೆ. ಇಲ್ಲಾಂದ್ರೆ ಈ ವಾರ ಸಿಂಗಲ್ ಎಲಿಮಿನೇಷನ್ ಇಟ್ಟು ನೆಕ್ಸ್ಟ್ ವೀಕ್ ಅಲ್ಲಿ ಬಂದು ಡಬಲ್ ಎಲಿಮಿನೇಷನ್ ಇಡೋ ಚಾನ್ಸಸ್ ಇದೆ ಅಂತ ನನ್ಗಿರ್ತಕ್ಕಂಥ ಅಪ್ಡೇಟ್. ಈಗ ಎಪಿಸೋಡ್ ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ. ನಿಜವಾಗ್ಲೂ ಸ್ಟಾರ್ಟಿಂಗ್ ಅಲ್ಲೇ ಹನುಮಂತಣ್ಣ ಅವರು ತಂದೆ ತಾಯಿ ಊಟ ತಂದಿರ್ತಾರೆ. ಅದನ್ನೆಲ್ಲ ಕೂತ್ಕೊಂಡು ತಿಂತಾ ಇರ್ತಾರೆ. ನಿಜವಾಗ್ಲೂ ಅದೆಲ್ಲ ತಿಂತಾ ಇದ್ರೆ ಒಂದ್ ಸ್ವಲ್ಪ ಸಕ್ಕದಾಗಿತ್ತು ಗುರು. ಎಲ್ಲ ಒಂದು ಕುಟುಂಬದ ತರ ಕೂತ್ಕೊಂಡು ತಿನ್ನೋದಿಕ್ಕೆ ನೋಡ್ತಾ ಇದ್ರೆ ಸೂಪರ್ ಆಗಿತ್ತು. ಬಿಗ್ ಬಾಸ್ ಎಲ್ಲ ಚೆನ್ನಾಗಿ ಕೊಟ್ಟು ಚೆನ್ನಾಗಿ ಮೇಯಿಸ್ತಾ ಇದ್ದಾರೆ. ನನ್ಗೆ ಯಾಕೋ ಕಾಣಿಸ್ತಾ ಇದೆ ಗುರು, ನೆಕ್ಸ್ಟ್ ವೀಕ್ ಇಂದ ಫ್ಯೂಚರ್ ಕಾಣಿಸ್ತಾ ಇದೆ. ಕಂಟೆಸ್ಟೆಂಟ್ಸ್ ಫ್ಯೂಚರ್ಸ್ ಹೆಂಗ್ ಕಿತ್ತಾಡ್ತಾರೆ ಏನು ಅಂತ ನೋಡ್ಬೇಕು ಗುರು. ನಿಜವಾಗ್ಲು ಸಕ್ಕದಾಗಿ. ಇದಕ್ಕಂತೂ ನಾನು ವೇಟಿಂಗ್ ಅಲ್ಲಿ ಇದ್ದೀನಿ. ಸೈಕೋ ಇದು ಅಂತ ಅನ್ಕೋಬೇಡಿ ನೀವು. ಎಂಟರ್ಟೈನ್ಮೆಂಟ್ ಅಲ್ವಾ, ಅದಕ್ಕೋಸ್ಕರ ಇದು ಮಾಡ್ತಾ ಇದ್ದೀನಿ ಅಷ್ಟೇ, ಹೇಳ್ತಾ ಇದ್ದೀನಿ ಅಷ್ಟೇ. ನೆಕ್ಸ್ಟ್ ಬಂದಾಗ ಭವ್ಯ ಅವರಂತೂ ಹನುಮಂತಣ್ಣ ಅವ್ರ ಅಮ್ಮ ಅದು ಇದನ್ನ ತಗೊಂಡು ಆ ಡ್ರೆಸ್ ಇದು ವೇಲ್ ತಗೊಂಡು ಮೇಲೆ ಹಾಕೊಂಡು ಸಖತ್ತು ಕ್ಯೂಟ್ ಆಗಿ ಸಕ್ಕದಾಗಿ ಕಾಣಿಸ್ತಾ ಇದ್ರು. ಸಕ್ಕದಾಗಿ ಮ್ಯಾಚ್ ಆಗಿತ್ತು ಭವ್ಯ ಅವ್ರಿಗೆ ಅಂತ ಅನಿಸ್ತು. ನಿಮ್ಗೆ ಏನ್ ಅನಿಸ್ತು ಅಂತ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಅದೆಲ್ಲ ಆದ್ಮೇಲೆ ಮಾರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಮಾರ್ನಿಂಗ್ ಸ್ಟಾರ್ಟ್ ಆದಾಗ ಚೈತ್ರ ಅವರ ತಂಗಿ ಬಂದು ಸಾಂಗ್ ಬರ್ತಾ ಇರ್ಬೇಕಾದ್ರೆ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಬಟ್ ಚೈತ್ರ ಅವರು ಡ್ಯಾನ್ಸ್ ಮಾಡಬೇಡ ಅಂತ ಹೇಳ್ಕೊಂಡು ಹೋಗ್ತಾರೆ ಗುರು. ಕರೆಕ್ಟಾಗಿ ಬಂದ್ರೆ ಮಾಡಬೇಕು, ಇಲ್ಲ ಅಂದ್ರೆ ಮಾಡಬಾರ್ದು ಅಂತ ಅಂದ್ಬಿಟ್ಟು ಹೇಳ್ತಾರೆ. ನಿಜವಾಗ್ಲೂ ಆ ಥರ ಮಾಡಬಾರ್ದಾಗಿತ್ತು ಚೈತ್ರ ಅವರು. ಅವ್ರು ಇರೋದೊಂದಿನ ಎಂಜಾಯ್ಮೆಂಟ್ ಮಾಡಬೇಕಾಗಿತ್ತು. ಮತ್ತೆ ಅವಕಾಶ ಸಿಗುತ್ತಾ ಬಿಗ್ ಬಾಸ್ ಒಳಗಡೆ ಬರೋದು? ಖಂಡಿತ ಸಿಗಲ್ಲ. ಅವ್ರು ಬಂದಂಗೆ ಅವ್ರು ಆಡ್ಬೋದಾಗಿತ್ತು, ಖುಷಿಯಾಗಿರ್ಬೋದಾಗಿತ್ತು. ಬಟ್ ಯಾಕೋ ನನಗೆ ಚೈತ್ರ ಅವರು ಆ ಒಂದು ಇದರಲ್ಲಿ ಸ್ವಲ್ಪ ಬೇಜಾರಾಯಿತು ಗುರು. ಚೈತ್ರ ಅವರು ಆ ರೀತಿ ಮಾಡಬಾರ್ದಾಗಿತ್ತು. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಕೂತ್ಕೊಂಡು ಒಂದು ಕಾಮಿಡಿ ಜನರೇಟ್ ಮಾಡ್ತಾರೆ ಗುರು. ಸಖತ್ತಾಗಿತ್ತು. ಹನುಮಂತಣ್ಣ ಅವರ ವೈಫ್ ಬಗ್ಗೆ ಅವ್ರ ಅಮ್ಮ ಬಂದು ಸಖತ್ತಾಗಿ ಕಾಮಿಡಿ ಮಾಡ್ತಾರೆ. ನಂತರನೇ ಡ್ರೆಸ್ ಹಾಕೋಬೇಕು, ನಂತರನೇ ಇರಬೇಕು, ವಾಲೆ ಎಲ್ಲ ಇದೇ ತರನೇ ಹಾಕೋಬೇಕು ಅಂತ. ಹನುಮಂತಣ್ಣ ಆ ಕಡೆಯಿಂದ ಅದೆಲ್ಲ ಹಾಕಿಲ್ಲ ಅಂದ್ರೂ ನಡೀತೈತೆ ಅಂತ ಹೇಳ್ತಾ ಇದ್ರು. ಬಟ್ ತ್ರಿವಿಕ್ರಮ್ ಮತ್ತೆ ರಜತ್ ಇಬ್ರು ಕೂಡ ಚೆನ್ನಾಗಿ ರೇಗಿಸಿ ಚೆನ್ನಾಗಿ ಫನ್ನನ್ನ ಜನರೇಟ್ ಮಾಡಿದ್ರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅದೆಲ್ಲ ಆದ್ಮೇಲೆ ಓವರ್ ಆಲ್ ಆಗಿ ಒಂದು ಟಾಸ್ಕ್ ಅನ್ನ ಕೊಡ್ತಾರೆ ಮೂವರ್ಗು. ಧನರಾಜು, ಹನುಮಂತಣ್ಣ ಮತ್ತೆ ಚೈತ್ರ ಅವ್ರಿಗೂ ಒಂದು ಟಾಸ್ಕ್ ಕೊಡ್ತಾರೆ ಕ್ಯಾಪ್ಟನ್ಸಿ ಕಂಟೆಂಡರ್ ಆಗೋದಕ್ಕೆ. ಅದೇ ಕಿಸ್ಸಿಂಗ್ ಟಾಸ್ಕ್. ಅದ್ರ ಲಿಪ್ಸ್ಟಿಕ್ ಅಲ್ಲಿ ತುಟಿಗೆ ಲಿಪ್ಸ್ಟಿಕ್ ಹಚ್ಕೊಂಡು ಹೋಗಿ ಬೋರ್ಡ್ ಮೇಲೆ ಮುತ್ತನ್ನ ಕೊಡ್ಬೇಕು. ಯಾರ್ದು ಜಾಸ್ತಿ ಇರುತ್ತೋ ಅವ್ರಿಗೆ ಕಂಟೆಂಡರ್ ಆಗೋದಕ್ಕೆ ಚಾನ್ಸ್ ಸಿಗುತ್ತೆ. ಮುತ್ತಿನ ಸುರುಮಳೆ ಅಂತ ಟಾಸ್ಕ್ ಹೆಸರು ಕೊಡ್ತಾರೆ. ಅದಕ್ಕೆ ಒಬ್ಬೊಬ್ರು ಸಪೋರ್ಟ್ ತಗೋಬೇಕಾಗುತ್ತೆ. ಚೈತ್ರ ಬಂದು ತ್ರಿವಿಕ್ರಮ್ ಅವ್ರನ್ನ ತಗೊಂತಾರೆ, ಮಂಜಣ್ಣ ಬಂದು ಹನುಮಂತಣ್ಣ, ಗೌತಮಿ ಬಂದು
ನಮ್ಮ ಧನರಾಜ್ ಅವ್ರಿಗೆ ತಗೋತಾರೆ. ನಿಜವಾಗ್ಲೂ ಮೂವರು ಚೆನ್ನಾಗಿ ಎಫರ್ಟ್ಸ್ ಹಾಕ್ತಾರೆ ಗುರು. ತುಂಬಾ ಕಷ್ಟ, ಬಟ್ ಅಷ್ಟು ದೂರದಿಂದ ಲಿಫ್ಟಿಗೆ ಹಚ್ಕೊಂಡು ಹೋಗಿ ಇದು ಮಾಡೋದು ಅಂತಂದ್ರೆ ತುಂಬಾ ಕಷ್ಟ. ಎಫರ್ಟ್ಸ್ ಹಾಕಿ ಚೆನ್ನಾಗಿ ಆಟ ಆಡ್ತಾರೆ. ಇದರಲ್ಲಿ ಚೈತ್ರ ಮತ್ತೆ ಹನುಮಂತಣ್ಣ ಇಬ್ರು ವಿನ್ ಆಗ್ತಾರೆ. ನಮ್ಮ ಧನರಾಜ್ ಅವರು ಔಟ್ ಆಗ್ತಾರೆ. ಇದೆಲ್ಲ ಆದ್ಮೇಲೆ ಓವರ್ ಆಲ್ ಆಗಿ 2 ದಿನದಿಂದ ಮನೆಯಲ್ಲಿ ಒಂದ್ ದಿನದಿಂದ ಸ್ಟೇ ಆಗಿದ್ದ ಹನುಮಂತಣ್ಣ ಫ್ಯಾಮಿಲಿ ಮತ್ತೆ ಚೈತ್ರ ಫ್ಯಾಮಿಲಿ, ಧನು ಫ್ಯಾಮಿಲಿ ಅವ್ರ ಮೂವರ್ಗು ಬೀಳ್ಕೊಟ್ಟು ಕಳಿಸ್ತಾರೆ. ಓವರ್ ಆಲ್ ನೋಡಿದಾಗ ನಿಜವಾಗ್ಲೂ ಈ ಫ್ಯಾಮಿಲಿ ವೀಕು ಇಲ್ಲಿಗೆ ಮುಕ್ತಾಯ ಆಯಿತು. ಇನ್ನು ಮುಂದೆ ಏನಿದ್ರು ಕೂಡ ಆಟ ನೆಗೆಟಿವ್ ಅಂದ್ರೆ ನೆಗೆಟಿವ್ ಅಂತಾನೆ ಮಾತಾಡ್ಕೊಳ್ಳೋಣ, ಪಾಸಿಟಿವ್ ಇದ್ರೆ ಪಾಸಿಟಿವ್ ಅಂತಾನೆ ಮಾತಾಡ್ಕೊಳ್ಳೋಣ. ಇನ್ನು ಶುಗರ್ ಕೋಟೆಡ್ ಮಾತುಗಳಂತೂ ಬೇಡ, ಸಾಕು, ಫ್ಯಾಮಿಲಿ ವೀಕ್ ಎಲ್ಲ ಆಗೋಯ್ತು ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡೋಣ, ನೆಕ್ಸ್ಟ್ ಬಂದಾಗ ಕ್ಯಾಪ್ಟನ್ಸಿ ಟಾಸ್ಕ್ ಸ್ಟಾರ್ಟ್ ಆಗುತ್ತೆ. ಸಿಂಪಲ್ ಗುರು, ಕ್ಯಾಪ್ಟನ್ಸಿ ಟಾಸ್ಕ್ ಕಣ್ಣಿಗೆ ಬ್ಲೈಂಡ್ ಫಾಲ್ಸ್ ಮಾಡಿರ್ತಾರೆ. ಕ್ಯಾಪ್ಟನ್ಸಿಗೆ ಸ್ಪೆಲ್ಲಿಂಗ್ ಹುಡುಕಿ ಆರ್ಡರ್ ಪ್ರಕಾರ ಜೋಡಿಸ್ಬೇಕಷ್ಟೇ. ಯಾರು ಫಸ್ಟ್ ಜೋಡಿಸ್ತಾರೋ ಅವರು ಕ್ಯಾಪ್ಟನ್ ಆಗ್ತಾರೆ. ನಿಜವಾಗ್ಲೂ ರಜತ್ ಸ್ಪೀಡ್ ಮಾತ್ರ ಸಖತ್ತಾಗಿತ್ತು ಗುರು. ಟೂ ಗುಡ್ ಅಂತ ಹೇಳ್ಬೇಕು. ಸೂಪರ್ ಆಗಿ ಬೀಳ್ತಾ ಇದ್ರು, ಹೇಳ್ತಾ ಇದ್ರು, ಮತ್ತೆ ಹೋಗಿ ಇದನ್ನ ಕಂಪ್ಲೀಟ್ ಮಾಡಿ ಟಾಸ್ಕ್ ಅನ್ನ ವಿನ್ ಆಗ್ತಾರೆ. ತ್ರಿವಿಕ್ರಮ್ ಅವ್ರು ಕೂಡ ರಜತ್ ಅವ್ರಿಗೆ ಸಕ್ಕತ್ತಾಗಿ ಫೈಟ್ ಅನ್ನ ಕೊಡ್ತಾರೆ. ಆ ಕಡೆಯಿಂದ ಮಂಜಣ್ಣ ಕೂಡ ಸಕ್ಕತ್ತಾಗಿ ಫೈಟ್ ಕೊಡ್ತಾರೆ. ಬಟ್ ಚೈತ್ರಕ್ಕ ಮತ್ತೆ ಗೌತಮಿ ಅವ್ರು ಕೂಡ ಎಫರ್ಟ್ಸ್ ಹಾಕ್ತಾರೆ. ಅಷ್ಟೊಂದು ಇದರಲ್ಲಿ ಅವರು ಎಫರ್ಟ್ಸ್ ಅನ್ನ ಇದು ಮಾಡಿಕೊಂಡು ಟಾಸ್ಕ್ ಅನ್ನ ಫಿಲ್ ಮಾಡೋದ್ರಲ್ಲಿ ಎಡುತ್ತಾರೆ ಅಂತ ನನ್ಗೆ ಅನಿಸ್ತು. ಓವರ್ ಆಲ್ ಆಗಿ ನೋಡಿದಾಗ ರಜತ್ ಅವರು ಈ ವಾರ ಕ್ಯಾಪ್ಟನ್ ಆಗಿದ್ದಾರೆ. ಡಿಸರ್ವ್ ಗುರು. ರಜತ್ ಅವರು ಅವ್ರ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು, ಆಗಿದ್ದಾರೆ, ಟಾಸ್ಕ್ ಆಡಿ ಗೆದ್ದಿದ್ದಾರೆ. ಚೆನ್ನಾಗಿ ಕ್ಯಾಪ್ಟನ್ಸಿಯನ್ನು ನಡೆಸ್ಕೊಂಡು ಹೋಗ್ಲಿ ಅನ್ನೋದು ನನ್ನ ಒಪಿನಿಯನ್. ರಜತ್ ಅವರು ಕ್ಯಾಪ್ಟನ್ ಆಗಿದ್ರ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅಂತ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಬಿಗ್ ಬಾಸ್ ಕೂರಿಸ್ತಾರೆ. ಸೋಫಾದಲ್ಲಿ ಕೂರಿಸ್ಬಿಟ್ಟು ಹೇಳ್ತಾರೆ ಫ್ಯಾಮಿಲಿ ವೀಕ್ ಎಲ್ಲ ಆಯ್ತು, ಈಗ ಸುದೀಪ್ ಅಣ್ಣ ಕಡೆಯಿಂದ ಲೆಟರ್ಸ್ ಮತ್ತೆ ಊಟ ಬರುತ್ತೆ, ಅದಿಲ್ಲ ಅಂದ್ರೆ ಫ್ಯಾಮಿಲಿ ಫುಲ್ಫಿಲ್ ಆಗಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ನಿಜವಾಗ್ಲೂ ಲೆಟರ್ಸ್ ಬರುತ್ತೆ ಗುರು. ಈ ಲೆಟರ್ಸ್ ಅಲ್ಲಂತೂ ಎಲ್ಲರೂ ಸಿಂಪತಿಗೋಸ್ಕರ ಟ್ರೈ ಮಾಡಿದ್ರು ಅಂತ ನನ್ಗನ್ನಿಸ್ತು. ಯಾಕೆ ಅಂತ ನಾನು ಓಪನ್ ಆಗಿ ಹೇಳೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಫಸ್ಟ್ ಲೆಟರ್ ಬಂದು ರಜತ್ ಅವ್ರಿಗೆ ಬರುತ್ತೆ. ನಾಯಕನಿಗೂ ಖಳನಾಯಕನಿಗೂ ಇರುವ ವ್ಯತ್ಯಾಸ ಒಂದೇ, ತಾಳ್ಮೆ ಮತ್ತು ಕೋಪ. ನೀವು ಯಾವುದು ಅಂತ ಕೇಳ್ತಾರೆ. ನಾಯಕನ ಖಳನಾಯಕನ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಅಂದ್ರೆ ರಜತ್ ಕ್ಲೀನ್ ಆಗಿ ಅರ್ಥ ಮಾಡ್ಕೋಬೇಕಾಗಿತ್ತು. ರಜತ್ ಅವರೇ, ನಿಮ್ಗೆ ಕೋಪ ಜಾಸ್ತಿ ಇದೆ, ಅದನ್ನ ಕಂಟ್ರೋಲ್ ಮಾಡ್ಕೊಂಡು ಗೇಮ್ ಅನ್ನ ಚೆನ್ನಾಗಿ ಆಡ್ತಾ ಇದ್ದೀರಾ, ಕಂಟ್ರೋಲ್ ಮಾಡ್ಕೊಳ್ಳಿ ಅಂತ ಇಂಡೈರೆಕ್ಟ್ ಆಗಿ ಹಿಂಟ್ ಅನ್ನ ಕೊಟ್ಟಿದ್ರು. ಬಟ್ ಆದ್ರೆ ಇವ್ರು ರಜತ್ ಅವರು ಬಂದ್ಬಿಟ್ಟು ನಾನು ನಾಯಕನೂ ಅಲ್ಲ ಖಳನಾಯಕನೂ ಅಲ್ಲ, ನಾನು ನಿಮ್ಮ ಅಭಿಮಾನಿ ಅಂತ ಹೇಳ್ತಾರೆ. ನಿಜವಾಗ್ಲೂ ಏನ್ ಹೇಳ್ಬೇಕು ನನ್ಗೊಂದು ಗೊತ್ತಾಗಲ್ಲ ಗುರು. ಒಂದು ಕುರಿ ಹೋಗಿ ಹಳ್ಳಕ್ ಬಿದ್ರೆ ಎಲ್ಲಾ ಕುರಿನೂ ಅದೇ ಆಯ್ತಂತೆ. ಅದೇ ತರ ಆಯ್ತು. ರಜತ್ ಅವರು ಹೋಗಿ ಫಸ್ಟ್ ಸ್ಟಾರ್ಟ್ ಮಾಡಿದ ಅಭಿಮಾನಿ ಅಂತ ಅಂದ್ಬಿಟ್ಟು. ಗುರು, ನಾನು ಜೆನ್ಯೂನ್ ಆಗಿ ಹೇಳ್ತೀನಿ, ಇಲ್ಲಿ ರಜತ್ ಅವರು ಕ್ಲಿಯರ್ ಆಗಿ ಹೇಳ್ಬೇಕಾಗಿತ್ತು, ಯಾವ್ದೊಂದು ಎಕ್ಸ್ಪ್ಲೈನ್ ಮಾಡಬೇಕಾಗಿತ್ತು. ಬಟ್ ನಾನು ಸುದೀಪ್ ಅಣ್ಣ ಅಭಿಮಾನಿ ಅಂತ ಹೇಳಿದ್ರು. ನನ್ಗೆ ಯಾಕೋ ಇದು ಡೌಟ್ ಗುರು. ಯಾಕಂತಂದ್ರೆ ನಾನು ರಜತ್ ಅವ್ರ ಇನ್ಸ್ಟಾ ಎಲ್ಲ ನಾನು ಚೆಕ್ ಮಾಡಿದ್ದೀನಿ. ಅವರೆಲ್ಲ ಡಿ ಬಾಸ್ ಫ್ಯಾನ್ ಅಂತ ನನಗೆ ಗೊತ್ತು. ಬಟ್ ಆದ್ರೂ ಕೂಡ ಇಲ್ಲಿ ಇದಕ್ಕೋಸ್ಕರ ಆಟಕ್ಕೋಸ್ಕರ ಈ ತರ ಇದು ಮಾಡಿದ್ದು ನನ್ಗೆ ಯಾಕೋ ಇಷ್ಟ ಆಗ್ಲಿಲ್ಲ. ಏನಿದ್ರು ರಜತ್ ಅವರು ಓಪನ್ ಆಗಿರ್ತಾರೆ, ಓಪನ್ ಆಗಿರ್ಬೇಕಾಗಿತ್ತು, ಓಪನ್ ಆಗಿ ಮಾತಾಡ್ಬೇಕಾಗಿತ್ತು ಅನ್ನೋದು ನನ್ನ ಒಪಿನಿಯನ್ ಗುರು. ನಿಮ್ಗೇನ್ ಅನಿಸ್ತು ಅಂತ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಚೈತ್ರ ಅವ್ರಿಗೆ ಲೆಟರ್ ಬರುತ್ತೆ. ಚೈತ್ರ ಅವ್ರಿಗೆ ಬಂದ್ಬಿಟ್ಟು ಕೈ ನೋಯುವಷ್ಟು ಚಪ್ಪಾಳೆ ಹೊಡೆಯುವುದು ಯಾವಾಗ ಅಂದ್ರೆ, ಚೈತ್ರಮ್ಮ ನೀನು ಆಟ ಆಡ್ತಾ ಇಲ್ಲ, ಆಟ ಆಡ್ಬಿಟ್ಟು ಎಲ್ಲರ ಕೈಯಲ್ಲಿ ಪ್ರಶಂಸೆ ತಗೋ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಬಟ್ ಆದ್ರೆ ಚೈತ್ರಕ್ ಅವರು ಅರ್ಥ ಮಾಡ್ಕೊಂಡಿದ್ದಾರೆ, ಹೇಳ್ತಾರೆ ಕೂಡ. ಆಯ್ತು, ನಾನು ಈ ಮನೆಯ ಶ್ರೇಷ್ಠ ಕಿಚ್ಚನ ಚಪ್ಪಾಳೆ ನಾನು ತಗೊಳ್ಳೋದಕ್ಕೆ ನಾನು ಟ್ರೈ ಮಾಡ್ತೀನಿ, ಫೈರ್ ಬ್ರ್ಯಾಂಡ್ ಅಂತ ಕೂಡ ನಾನೀಗ ಹೇಳೋದಿಲ್ಲ. ಎಲ್ಲ ಆದ್ಮೇಲೆ ನಾನು ಪರ್ಫಾರ್ಮೆನ್ಸ್ ಅಲ್ಲಿ ತೋರಿಸ್ತೀನಿ ಅಂತ ಅಂದ್ಬಿಟ್ಟು ಚೈತ್ರಕ್ಕ ಹೇಳ್ತಾರೆ. ಅದ್ರ ಜೊತೆಗೆ ಆ ಲೆಟರ್ ಬರ್ದಿರೋದ್ರ ಬಗ್ಗೆ ಸ್ವಲ್ಪ ಸ್ಪೀಚ್ ಕೊಡ್ತಾರೆ. ಇದು ನಮ್ಮ ಭಾಗ್ಯ ಪುಣ್ಯ ಸುದೀಪ್ ಅಣ್ಣ ಕಡೆಯಿಂದ ಬಂದಿದೆ ಅಂತ ಅಂದ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಮಾತಾಡ್ತಾರೆ ಅಂತ ಹೇಳ್ಬೋದು. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ನಮ್ಮ ಭವ್ಯ ಅವ್ರಿಗೆ ಬರುತ್ತೆ. ಭವ್ಯ ಅವ್ರಿಗಂತೂ ಡೈರೆಕ್ಟ್ ಆಗಿ ಬರ್ದಿರ್ತಾರೆ ಗುರು, ಬಿಗ್ ಬಾಸ್ ಗೆಲ್ಬೇಕು ಅಂತಂದ್ರೆ ಟಾಸ್ಕ್ ಒಂದೇ ಇದ್ರೆ ಸಾಕು ಅನ್ನಂಗಿದ್ರೆ ನೀವು ಬಿಗ್ ಬಾಸ್ ಗೆಲ್ತೀರಾ. ಬಟ್ ಟಾಸ್ಕ್ ಒಂದೇ ಸಾಕ ಬಿಗ್ ಬಾಸ್ ಟ್ರೋಫಿ ಗೆಲ್ಬೇಕು ಅಂತಂದ್ರೆ? ಟಾಸ್ಕ್ ಅಲ್ಲಿ ಪರ್ಫಾರ್ಮೆನ್ಸ್ ನಿಮ್ದು ಚೆನ್ನಾಗಿದೆ, ಬಟ್ ಆದ್ರೆ ಎಂಟರ್ಟೈನ್ಮೆಂಟ್ ಆಂಗಲ್ ಅಂತ ಬಂದಾಗ, ಹೌಸ್ ಅಲ್ಲಿ ಎಲ್ಲರ ಜೊತೆ ಬೆರಿಬೇಕು ಅಂತ ಬಂದಾಗ ಭವ್ಯ ಅವ್ರದ್ದು ಏನು ಇಲ್ಲ ಕಾಂಟ್ರಿಬ್ಯೂಷನ್ ಅನ್ನೋದನ್ನ ಡೈರೆಕ್ಟ್ ಆಗಿ ಸುದೀಪ್ ಅಣ್ಣ ಬರ್ದಿದ್ದಾರೆ. ಅದನ್ನ ಅವರು ತಗೊಂಡು ಮುಂದೆ ಇರ್ತಕ್ಕಂಥ 3-4 ವಾರಗಳಲ್ಲಿ ಚೇಂಜಸ್ ಮಾಡ್ಕೋಬೇಕು ಅನ್ನೋದು ನನ್ನ ಒಪಿನಿಯನ್. ಅದೆಲ್ಲ ಆದ್ಮೇಲೆ ತ್ರಿವಿಕ್ರಮ್ಗಂತೂ ಡೈರೆಕ್ಟ್ ಆಗಿ ಹೇಳ್ತಾರೆ, ಜೊತೆಯಲ್ಲಿ ಆಡೋದು ತಪ್ಪಲ್ಲ, ಒಬ್ಬರಿಗಾಗಿ ಆಡೋದು ತಪ್ಪಲ್ಲ, ಬಟ್ ಆದ್ರೆ ಅದ ನೆರಳು ಕೂಡ ನಾವು ನಂಬಂಗಿಲ್ಲ, ಜೊತೆಲಿ ಇರ್ತಕ್ಕಂಥ ನೆರಳು ಕೂಡ ನಂಬಂಗಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ನಿಜವಾಗ್ಲೂ ಇದು ಟ್ರೂ ಗುರು. ಯಾಕೆ ಅಂತಂದ್ರೆ ಬರೀ ಆಟಕ್ಕೆ ಅಂತಲ್ಲ, ನಮ್ಮ ಲೈಫಲ್ಲೂ ಅಷ್ಟೇ ಇದೇ ತರನೇ ಎಕ್ಸ್ಪೀರಿಯನ್ಸ್ ಆಗೋದು. ತ್ರಿವಿಕ್ರಮ್ ಭವ್ಯ ಅವರ ಜೊತೆ ಬಿಟ್ಟು ಆಟ ಆಡಬೇಕು ಅನ್ನೋದು ನನ್ನ ಒಪಿನಿಯನ್. ಭವ್ಯ ಅವರು ಕೂಡ ತ್ರಿವಿಕ್ರಮ್ ಅವ್ರ ಜೊತೆ ಬಿಟ್ಟು
ಅವರು ಇಂಡಿವಿಜುವಲ್ ಆಗಿ ಆಟ ಆಡಬೇಕು. ಸಾಕು ಗುರು, ಇಷ್ಟು ದಿನ ಆಡ್ಕೊಂಡ್ ಬಂದಿದ್ದಾರೆ, 14 ವಾರ ಆಗೋಯ್ತು. ಇನ್ನು ಏನಿದ್ರು ಕೂಡ ಗೇಮ್ ಕಡೆ ಫೋಕಸ್ ಮಾಡಿ ಟ್ರೋಫಿ ಗೆಲ್ಲೋದ್ರ ಕಡೆ ಯೋಚನೆ ಮಾಡಬೇಕೆ ಹೊರತು ಈಗಲೂ ಅದೇ ಇದು ಅಂತಂದ್ರೆ ನಿಜವಾಗ್ಲೂ ಅವ್ರದೇ ಮಿಸ್ಟೇಕ್ ಆಗುತ್ತೆ. ಅವ್ರ ಆಟಕ್ಕೆ ಅವರೇ ಬೆಂಕಿ ಇಟ್ಕೊಂಡಂಗೆ ಆಗುತ್ತೆ ಅನ್ನೋದು ನನ್ನ ಒಪಿನಿಯನ್. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ನಮ್ಮ ಹನುಮಂತಣ್ಣಗೆ ಬರುತ್ತೆ. ಹನುಮಂತಣ್ಣಗೆ ಈಸಿ ಆಗಿರುತ್ತೆ, ಆಡು ಮಾತು ಇಂದ ಬಿಗ್ ಬಾಸ್ ಟ್ರೋಫಿ ಗೆಲ್ಲಕ್ ಆಗೋದಿಲ್ಲ. ಓಪನ್ ಅಪ್ ಆಗು ಹನುಮಂತಣ್ಣ, ಮಾತಾಡು, ಕ್ಲಿಯರ್ ಆಗಿ ಏನೇ ಇದ್ರು ಕೂಡ ಓಪನ್ ಅಪ್ ಆಗು ಎಲ್ಲ. ಯಾಕಂದ್ರೆ ಅವ್ನ ಮೈಂಡ್ ಸೆಟ್, ಹನುಮಂತಣ್ಣ ಮೈಂಡ್ ಸೆಟ್ ಹೆಂಗೆ ಅಂತಂದ್ರೆ ಏನೇ ಇದ್ರು ಕೂಡ ಮನ್ಸಲ್ಲಿ ಇಟ್ಕೋತಾರೆ. ಓಪನ್ ಅಪ್ ಆಗಿಲ್ಲ ಗುರು, ಕ್ಲಿಯರ್ ಆಗಿ ಓಪನ್ ಅಪ್ ಆಗಿಲ್ಲ ಅಂತ ನನ್ನ ಒಪಿನಿಯನ್. ಬಟ್ ನೋಡ್ಬೇಕು, ಸುದೀಪ್ ಅಣ್ಣ ಹನುಮಂತಣ್ಣ ಏನೇ ಹೇಳಿದ್ರು ಕೂಡ ತಗೊಂಡಿದ್ದಾರೆ. ಬಟ್ ಈಗ ಸುದೀಪ್ ಅಣ್ಣ ಹೇಳಿದ್ದಾರೆ ಓಪನ್ ಅಪ್ ಆಗು ಅಂತ, ಇನ್ ಯಾವ ರೀತಿ ತಗೊಂತಾರೆ ಏನು ಅಂತ ನೋಡ್ಬೇಕು. ನೆಕ್ಸ್ಟ್ ಮೋಕ್ಷಿತ ಅವ್ರಿಗೆ ಬರುತ್ತೆ. ಮೋಕ್ಷಿತ ಅವ್ರಿಗಂತೂ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಗುರು, 9 ಜನಕ್ಕೆ ನೀವು ಒಬ್ಬರಾಗಿರ್ತೀರಾ, ಇಲ್ಲ ಅಂತಂದ್ರೆ 9 ಜನರಲ್ಲಿ ನೀವು ಒಬ್ಬರಾಗಿರ್ತೀರಾ. ಅಂದ್ರೆ ಗುಂಪಲ್ಲಿ ಗೋವಿಂದ ಅಂತೀರಾ, ಇಲ್ಲ ಮುಂದೆ ಇರ್ತೀರಾ ಅನ್ನೋ ತರ ಡೈರೆಕ್ಟ್ ಆಗಿ ಹೇಳಿದ್ದಾರೆ. ಆಟ ಆಡಿ ಅಂತ ಹೇಳಿದ್ದಾರೆ, ಅರ್ಥ ಆಯ್ತಾ ಅಂತ ಕೂಡ ಹೇಳಿದ್ದಾರೆ. ನಿಜವಾಗ್ಲೂ ಮೋಕ್ಷಿತ್ ಅವರು ಕ್ಲೀನ್ ಆಗಿ ಅರ್ಥ ಮಾಡಿಕೊಂಡು ಗೇಮ್ ಅನ್ನ ಆಡಿದ್ರೆ, ಇನ್ನು ಅಟ್ಲೀಸ್ಟ್ ಬಾಕಿ ಇರೋ ಇದ್ರಲ್ಲಾದ್ರೂ ಟಾಸ್ಕ್ಗಳಲ್ಲಿ ಎಫರ್ಟ್ಸ್ ಅನ್ನ ಚೆನ್ನಾಗಿ ಆಡಿದ್ರೆ ವಿನ್ನಿಂಗ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಗುರು. ಅವ್ರಿಗೂ ಕೂಡ ಚೇಂಜಸ್ ಮಾಡಿಕೊಂಡು ಆಟ ಆಡ್ಬೇಕಷ್ಟೇ. ಆಟ ಆಡಿಲ್ಲ ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ, ಬ್ಯಾಗು ಪ್ಯಾಕ್ ಮಾಡಬೇಕಾಗತ್ತೆ ಅನ್ನೋದು ನನ್ನ ಒಪಿನಿಯನ್. ನಿಮ್ಗೇನು ಅನ್ಸುತ್ತೆ ಅಂತ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಅದೆಲ್ಲ ಆದ್ಮೇಲೆ ಮಂಜಣ್ಣಗೆ ಬಂದು, ಮಂಜಣ್ಣಗೆ ಸಿಂಪಲ್ ಆಗಿ ಹೇಳ್ತಾರೆ ಬ್ಲ್ಯಾಕು ವೈಟು, ಗೆಲುವು ಸೋಲು, ಅದು ಎರಡನ್ನ ಬಿಟ್ಟು ನೀನು ಸೆಂಟ್ರಲ್ಲಿ ಗ್ರೇ ಏರಿಯಾ ಹುಡ್ಕೊಂಡಿದ್ಯಾ, ಅದನ್ನ ಬಿಟ್ಬಿಟ್ಟು ಸೋಲಾದ್ರೂ ಸರಿ ಗೆಲುವಾದ್ರೂ ಸರಿ ಬ್ಲ್ಯಾಕ್ ಇಲ್ಲ ವೈಟ್ ಅಲ್ಲಿ ಯಾವ್ದ್ರಲ್ಲಾದ್ರೂ ಇರು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಮಂಜಣ್ಣ ಕೂಡ ನಿಜವಾಗ್ಲೂ ಗ್ರೇ ಏರಿಯಾ ಅನ್ನೋದು ಚೆನ್ನಾಗಿ ವರ್ಕ್ ಆಯ್ತು. ಬಟ್ ಇತ್ತೀಚಿನ ದಿನಗಳಲ್ಲಿ ಅದು ಜಾಸ್ತಿ ವರ್ಕ್ ಆಗ್ತಾ ಇಲ್ಲ. ಕ್ಲಿಯರ್ ಆಗಿ ಇನ್ನೇನಿದ್ರು ಎಂಡಿಂಗ್ ಬರ್ತಾ ಇದೀವಿ, ಏನಿದ್ರು ಕೂಡ ಗೇಮ್ ಕಡೆ ಫೋಕಸ್ ಮಾಡಬೇಕು ಅಷ್ಟೇ. ಮಂಜಣ್ಣ ಫೋಕಸ್ ಮಾಡಿ ಆ ಗೌತಮಿ ಅವ್ರ ಜೊತೆ ಬಿಟ್ಟು ಇಂಡಿವಿಜುವಲ್ ಆಗಿ ಆಟ ಆಡಿದ್ರೆ ಚೆನ್ನಾಗಿರುತ್ತೆ ಗುರು. ನೋಡ್ಬೇಕು ಮಂಜಣ್ಣ ಏನ್ ಮಾಡ್ತಾರೆ ಏನು ಅಂತ ನೆಕ್ಸ್ಟ್ ಸೋಮವಾರದಿಂದ ಗೊತ್ತಾಗುತ್ತೆ, ನೋಡೋಣ. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಧನ್ರಾಜ್ಗಂತೂ ನಿಜವಾಗ್ಲೂ ಸಖತ್ತಾಗಿ ಒಳ್ಳೆ ಇದನ್ನ ಬರ್ದಿದ್ರು ಗುರು. ನಿಜವಾಗ್ಲೂ ಎಲ್ಲರಿಗಿಂತೂ ಚೆನ್ನಾಗಿ ಧನ್ರಾಜ್ ಅವ್ರಿಗೆ ಬರ್ದಿದ್ದು. ಬಿರುಗಾಳಿ ಬಂದಾಗ ದೊಡ್ಡ ಮರ ಬೀಳಲ್ಲ ಅನ್ಕೊಂತೀವಿ, ಅದೇ ಬಿದ್ದೋಗುತ್ತೆ. ಬಟ್ ವೀಕ್ ಮರ ಬಿದ್ದೋಗುತ್ತೆ ಅನ್ಕೊಂತೀವಿ, ಅದೇ ಬೀಳಲ್ಲ. ಸರ್ವೈವಲ್ ಆಫ್ ದಿ ಫಿಟೆಸ್ಟ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ನಿಜವಾಗ್ಲೂ ಧನ್ರಾಜು ಅರ್ಥ ಮಾಡ್ಕೋಬೇಕು. ಯಾಕಂತಂದ್ರೆ ಇದು ಪಾಸಿಟಿವ್ ಆಗಿ ಕೊಟ್ಟಿದ್ದಾರೆ ಧನ್ರಾಜ್ ಅವ್ರಿಗೆ. ಧನ್ರಾಜ್ ಅವರು ಯಾವಾಗೋ ಎಲಿಮಿನೇಟ್ ಆಗ್ತಾರೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಬಟ್ ಬರ್ತಾ ಬರ್ತಾ ಧನ್ರಾಜು ಸಖತ್ತಾಗಿ ಸ್ಟ್ರಾಂಗ್ ಆಗ್ತಾ ಇದ್ದಾರೆ. ಅವ್ರು ಇದೇ ತರ ಆಟ ಮುಂದುವರ್ಸ್ಕೊಂಡೋದ್ರೆ ತುಂಬಾ ಚೆನ್ನಾಗಿರುತ್ತೆ. ಇನ್ನೂ ಸ್ವಲ್ಪ ಟಾಸ್ಕ್ ಅಂತ ಬಂದಾಗ ಚೆನ್ನಾಗಿ ಎಫರ್ಟ್ ಹಾಕಿ, ಅವ್ರ ಸ್ಟ್ರೆಂತ್ ಇರೋದು ಎಂಟರ್ಟೈನ್ಮೆಂಟ್ ಗುರು. ಆ ಎಂಟರ್ಟೈನ್ಮೆಂಟ್ ಅಲ್ಲಿ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ಕೊಂಡೋದ್ರೆ ಧನ್ರಾಜ್ ಅವ್ರಿಗೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಒಪಿನಿಯನ್. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಗೌತಮಿ ಅವ್ರಿಗಂತೂ ನಿಜವಾಗ್ಲೂ ಖಡಕ್ ಆಗಿ ಹೇಳ್ತಾರೆ ಗುರು. ಅಂದ್ರೆ ಪಾಸಿಟಿವಿಟಿ, ಸಿಂಪ್ಲಿಸಿಟಿ ಅಂತನ್ಬಿಟ್ಟು ಬರೀತಾರೆ. ಯಾಕೆ ಅಂತಂದ್ರೆ ಮುಖವಾಡ ಇದಕ್ಕಿರುವ ವ್ಯತ್ಯಾಸ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಮುಖವಾಡ ಬಿಚ್ಚಿ ಆಟ ಆಡಿ ಅಂತ ಅಂದ್ಬಿಟ್ಟು ಡೈರೆಕ್ಟ್ ಆಗಿ ಹೇಳ್ತಾರೆ ಗುರು. ಯಾಕಂದ್ರೆ ಗೌತಮಿ ಅವ್ರು ಕೂಡ ಡೈರೆಕ್ಟ್ ಆಗಿ ಹೇಳ್ತಾರೆ, ಇದನ್ನ ನಾನು ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು. ಗುರು ಓಪನ್ ಅಪ್ ಆಗಿ ಆಟ ಆಡ್ಬೇಕು. ಇನ್ನಿರೋದು 4 ವಾರ ಓಪನ್ ಅಪ್ ಆಗಿ ಆಟ ಆಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಒಪಿನಿಯನ್. ಓವರ್ ಆಲ್ ನೋಡಿದಾಗ ಎಲ್ಲರಿಗೂ ಸೂಕ್ಷ್ಮವಾಗಿ ಕ್ಲಿಯರ್ ಆಗಿ ಹಿಂಟ್ಸ್ ಅನ್ನ ಸುದೀಪ್ ಅಣ್ಣ ಕೊಟ್ಟಿದ್ದಾರೆ. ಅರ್ಥ ಮಾಡ್ಕೊಂಡು ಆಟ ಆಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಗೇಮ್ ಅರ್ಥ ಮಾಡ್ಕೊಂಡು ಗೇಮ್ ಆಡೋರು ಮುಂದೆ ಹೋಗ್ತಾರೆ, ಅರ್ಥ ಮಾಡ್ಕೊಳ್ಳದೆ ಹಿಂದೆ ಬರೋರು ಗೇಮ್ ಅಲ್ಲಿ ಹಿಂದೆ ಉಳಿತಾರೆ. ಇಲ್ಲೇನಾಯ್ತಪ್ಪ ಅಂತಂದ್ರೆ ಇವರು ಅದ್ರ ಬಗ್ಗೆ ಮಾತಾಡದೆ ಇವರೆಲ್ಲ ಮಾತಾಡ್ತಾರೆ ಗುರು. ಓದೋರೆಲ್ಲ ಇದನ್ನ ಸುದೀಪ್ ಅಣ್ಣ, ನಾನು ನಿಮ್ಮ ಸಿನಿಮಾಗಳು ಥಿಯೇಟ್ರಲ್ಲಿ ನೋಡಿದೆ, ಪ್ರಿಂಟ್ ಇದ್ರಲ್ಲಿ ಕುತ್ಕೊಂಡು ನೋಡಿದೆ, ನಾನು ನಿಮ್ಮ ಅಭಿಮಾನಿ, ಆ ಥರ ಈ ಥರ ನಿಮ್ಮಲ್ಲಿ ಲೆಟರ್ ಬರ್ಸ್ಕೊಳ್ಳೋದೇ ಭಾಗ್ಯ, ಈ ಮಾತುಗಳನ್ನ ಮಾತಾಡ್ತಾರೆ. ನಿಜವಾಗ್ಲೂ ನನ್ಗೆ ಯಾಕೋ ಇವೆಲ್ಲ ಸೂಕ್ತ ಅನ್ಸಿಲ್ಲ. ಇರುತ್ತೆ ಗುರು, ಎಲ್ಲರಿಗೂ ಎಕ್ಸೈಟ್ಮೆಂಟ್ ಇರುತ್ತೆ, ಒಂದು ಸಲ ಎಕ್ಸೈಟ್ಮೆಂಟ್ ಇರುತ್ತೆ, ಹೋಗ್ಲಿ ಆಯ್ತು. ಲೆಟರ್ಸ್ ಅಲ್ಲಿ ಎಲ್ಲರಿಗೂ ಎಕ್ಸೈಟ್ಮೆಂಟ್ ಇತ್ತು, ಅವ್ರ ಖುಷಿನ ವ್ಯಕ್ತಪಡಿಸ್ಕೊಂಡ್ರು ಅಂತ ಹೇಳೋಣ. ನೆಕ್ಸ್ಟ್ ಬಂದಾಗ ಊಟ ಬರುತ್ತೆ ಗುರು. ಊಟ ಬಂದಾಗ ನನ್ಗೆ ಇಲ್ಲಿ ಕಿಚ್ಚ ಸುದೀಪ್ ಅಣ್ಣ ಕಳಿಸಿದ್ದಾರೆ ಊಟ, ಬಟ್ ಅವರೇ ಮಾಡಿದಾರ ಇಲ್ವಾ ಅಂತ ಡೌಟ್ ಗುರು. ಯಾಕೆ ಅಂತಂದ್ರೆ ಅವ್ರು ಮಾಡಿದ್ರೆ ವಿಡಿಯೋ ಹಾಕ್ಬಿಟ್ಟಿರೋರು ಸ್ವತಃ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು, ಅದರಿಂದ ವಿಡಿಯೋ ಹಾಕಿಲ್ಲ. ಬಟ್ ಅವರು ಬೇರೆ ಕಡೆಯಿಂದ ಕಳ್ಸಿರ್ಬೋದು, ಬಟ್ ಸುದೀಪ್ ಅಣ್ಣನೇ ಕಳ್ಸಿರ್ತಾರೆ. ಎಲ್ಲರಿಗೂ ಟ್ಯಾಗ್ ಬರ್ದು ಅವ್ರ ಹೆಸರು ಊಟ ಅವ್ರಿಗೆ ಕೊಡ್ತಾರೆ. ಬಟ್ ಇಲ್ಲಿ ಬಂದಾಗ ಇಲ್ಲಿ ಸ್ಟಾರ್ಟ್ ಮಾಡ್ತಾರೆ ಗುರು. ನಿಜವಾಗ್ಲೂ ಚೈತ್ರ ಅವ್ರ ಒಂದ್ ಕಡೆ ನಿಮ್ ಕೈಯಲ್ಲಿ ನಾನು ಹೆಸರು ಬರ್ಸ್ಕೊಳ್ಳೋದೇ ಪುಣ್ಯ ಸಾರ್ ಅಂತ ಅಂದ್ಬಿಟ್ಟು ಲೆಟ್ರೇ ಬರ್ಸ್ಕೊಂಡಿದ್ದಾರೆ ಗುರು. ಮತ್ತೆ ಹೆಸರೇನ್ ಗುರು. ಆ ಕಡೆ ಗೌತಮಿ ಅವ್ರು ಹೋಗ್ತಾರೆ ಅವ್ರೊಂದ್ ಕಡೆ, ಮೋಕ್ಷಿತ್ ಅವ್ರು ಹೋಗ್ತಾರೆ ಅವ್ರೊಂದ್ ಕಡೆ, ಹನುಮಂತಣ್ಣ ಅವರು ಅವ್ರೊಂದ್ ಕಡೆ, ಧನ್ರಾಜ್ ಅವ್ರೊಂದ್ ಕಡೆ, ರಜತ್ ಅವ್ರಾದ್ರೆ ನಿಜವಾಗ್ಲು ಇನ್ನೂ ಎಕ್ಸಲೆಂಟ್ ಆಗಿ ರಜತ್ ಅವರು. ನಿಜವಾಗ್ಲು ನಾನು ಈ ತರ ಎಕ್ಸ್ಪೆಕ್ಟ್ ಮಾಡಿಲ್ಲ ಗುರು ಈ ಕಂಟೆಸ್ಟೆಂಟ್ಸ್ ಹತ್ರ. ಅವ್ರು ಸರ್ವೈವಲ್ ಆಗ್ಬೇಕು ಅಂತಂದ್ರೆ ಹೆಂಗ್ ಬೇಕಾದ್ರೂ ಚೇಂಜಸ್ ಆಗ್ಬಿಡ್ತಾರೆ ಗುರು. ನಿಜವಾಗ್ಲೂ ಈ ಒಂದು ಪರ್ಟಿಕ್ಯುಲರ್ ಸೆಗ್ಮೆಂಟ್ ಅಲ್ಲಿ ನನ್ಗೆ ಇದು ಇಷ್ಟ ಆಗ್ಲಿಲ್ಲ. ಓಪನ್ ಅಪ್ ಆಗಿ ಇರ್ಬೇಕಾಗಿತ್ತು.
ಒಂದು ಅವ್ರ ವ್ಯಕ್ತಿತ್ವನ ಕಳ್ಕೊಂಡಂಗಾಯ್ತು ಗುರು. ಅವ್ರು ಓಪನ್ ಆಗಿ ಈ ತರ ಅಲ್ಲ ಈ ತರ ಅಂತ ಮಾತಾಡಿದಿದ್ರೆ ಚೆನ್ನಾಗಿರ್ತಾ ಇತ್ತು. ಅದು ಬಿಟ್ಬಿಟ್ಟು ಇವರು ಸುದೀಪಣ್ಣ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಲೆಟರ್ ಕೊಟ್ಟಾಗೂ ಅದೇ, ಊಟ ತಂದಾಗೂ ಅದೇ. ನಿಜವಾಗ್ಲೂ ಒಂದ್ಸಲಿ ಆದ್ರೆ ನೋಡೋರಿಗೆ ಓಕೆ ಗುರು. ಪದೇ 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 ಅದನ್ನೇ ಆಡ್ತಾ ಇದ್ರೆ ತುಂಬಾ ಬೇಜಾರು ಅನ್ನಿಸ್ತು ನನಗಂತೂ. ನಿಮಗೇನು ಅನ್ನಿಸ್ತು ಅಂತ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಈ ವಿಡಿಯೋದಲ್ಲಿ ಏನೇ ಹೇಳಿದ್ರು ಕೂಡ ಅದು ನನ್ನ ಒಪಿನಿಯನ್ ಗುರು. ನನ್ನ ಒಪಿನಿಯನ್ ನಿಮ್ಮ ಜೊತೆ ಮ್ಯಾಚ್ ಆಗಬೇಕು ಅಂತ ಏನೂ ಇಲ್ಲ. ನಿಮ್ಮ ಒಪಿನಿಯನ್ ಏನೇ ಇದ್ರು ಕಾಮೆಂಟ್ ಕೆಳಗಡೆ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.